ಮತ್ತೆ ಉದಯ ವಾರ್ತೆಗಳಿಗೆ ಸ್ವಾಗತ. ಲೋಬೋಸ್ ಫುಡ್ ಮತ್ತು ಬೇವರೇಜಸ್ ಫ್ಯಾಕ್ಟರಿಯಲ್ಲಿ ಉತ್ಪಾದಿತ ಆಹಾರ ಪದಾರ್ಥದ ಗುಣಮಟ್ಟದ ಬಗ್ಗೆ ಕೆಲವು ವ್ಯಕ್ತಿಗಳು ಹಾಗೂ ಸಂಘಟನೆಗಳು ಮಾಡುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಲೋಬೋಸ್ ಕಂಪನಿಯ ಮಾಲೀಕ ಮಂಜುನಾಥ್ ಕಬಾಡಿ ಸ್ಪಷ್ಟಪಡಿಸಿದ್ದಾರೆ. ಗದಗ್ನಲ್ಲಿ ಲೋಬೋಸ್ ಕಂಪನಿ ಮಾಲೀಕ ಮಂಜುನಾಥ್ ಕಬಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಲೋಬೋಸ್ ಕಂಪನಿ ಉತ್ಪಾದಿಸುವ ಚಹಾ ಪುಡಿಯೂ ಕೂಡ ಗುಣಮಟ್ಟದಿಂದ ಕೂಡಿದ್ದು, ಈ ಕುರಿತು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಿಂದ ಮಾನ್ಯತೆ ಪಡೆದಿದೆ. ಉತ್ತರ ಕರ್ನಾಟಕದಲ್ಲಿ ಬಹುದೊಡ್ಡದಾಗಿ ಬೆಳೆದಿರುವ ಈ ಕಂಪನಿಯ ಪದಾರ್ಥ ಈಗ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಭಾರಿ ಬೇಡಿಕೆ ಬಂದಿದ್ದು, ಇದನ್ನು ಸಹಿಸದ ಕೆಲವು ವ್ಯಕ್ತಿಗಳು ನಮ್ಮ ಕಂಪನಿಯನ್ನ ಹತ್ತಿಕ್ಕುವ ದುರುದ್ದೇಶದಿಂದಾಗಿ ಕಂಪನಿಯ ಉತ್ಪಾದಿತ ಪದಾರ್ಥದ ವಸ್ತುವಿನ ಮೇಲೆ ಆರೋಪ ಮಾಡಿದ್ದಾರೆ ಎಂದು ಹೇಳಿದರು. ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಚೆನ್ನೈಲಿಂದ ನಮಗೆ ಸೆಂಟ್ರಲ್ ಲೈಸೆನ್ಸ್ ಸಿಕ್ಕಿದೆ. ಅಪ್ರೂವಲ್ ಒಂದು ನಿಯಮ ಏನೈತಿ, ಒಂದು ಅದ ನಿಯಮದ ಪ್ರಕಾರ ನಮ್ದು ಲೋಬೋಸ ಫುಡ್ ನಡೆಯಾಕತ್ತೈತಿ. ಕಾನೂನಾತ್ಮಕ ಈಗ ಮೊನ್ನೆ ನಮ್ಮ ಮೇಲೆ ಒಂದು ಕೇಸ್ ಆಗಿರಬಹುದು. ಕಂಪನಿಯ ಉತ್ಪಾದಿತ ಪದಾರ್ಥದ ಮೇಲೆ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಆಹಾರ ಇಲಾಖೆಯು ಕೂಡ ಪರಿಶೀಲನೆ ನಡೆಸಿದ್ದು, ಪದಾರ್ಥದ ಮಾದರಿಯನ್ನ ಪರೀಕ್ಷೆಗಾಗಿ ಲ್ಯಾಬೊರೇಟರಿಗೆ ಕಳುಹಿಸಿಕೊಡಲಾಗಿದೆ. ಆದರೆ ಈ ವರದಿಗಳಲ್ಲಿಯೂ ಕೂಡ ಸಾಕಷ್ಟು ಗೊಂದಲಗಳಿದ್ದು, ಇಲಾಖೆಯಲ್ಲಿಯೇ ದ್ವಂದ್ವ ಉಂಟಾಗಿದೆ. ಈ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆಯುತ್ತಿದ್ದು, ಕಾನೂನು ಹೋರಾಟ ನಡೆಸಲಾಗುವುದು ಅಂತ ಹೇಳಿದ್ರು. ಗ್ರಾಹಕರು ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡಬಾರದು. ಈ ಹಿಂದೆ ಕಂಪನಿಯ ಜೊತೆ ವ್ಯವಹರಿಸಿದ ರೀತಿಯಲ್ಲಿಯೇ ವ್ಯವಹಾರವನ್ನ ಮುಂದುವರೆಸಬೇಕೆಂದು ಗ್ರಾಹಕರಲ್ಲಿ ವಿನಂತಿಸಿಕೊಂಡರು. ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ